ಹಂಗೆ ಕನ್ನಡದ ಒಂದು ಸಾರವನ್ನ ತಗೊಂಡ್ಬಿಟ್ರೆ ಹಾಸ್ಯವಾಗಿಯೂ ಅದನ್ನ ಹೇಗ್ ಬಳಸ್ಬಹುದು, ಅದ್ರಲ್ಲೇ ಒಂದು ಗಂಭೀರತೆಯನ್ನ ಹೆಂಗ್ ತರ್ಬೋದು ಅನ್ನೋದಕ್ಕೆ ನಮ್ಮ ಕಡೆ ಒಂದು ಚುಟಕ ಬರೆದ್ರು. ಏನಂತ, ಈ ಹೆಣ್ಮಕ್ಳು ಸ್ವಲ್ಪ ಪ್ರೀತಿ ಪ್ರೇಮಕ್ಕೆಲ್ಲ ಹೋದ್ಮೇಲೆ ಅಪ್ಪ ಬುದ್ಧಿವಾದ ಹೇಳ್ತಾರೆ, ಏಯ್ ಮಗಳೇ, ನೀನ್ ಆ ಹುಡುಗ ನಿನಗೆ ಯೋಗ್ಯನಲ್ಲ ಕಣೆ, ಯೋಗ್ಯನಲ್ಲ ಅವನ್ ನಿನಗೆ ಅಂತ ಹೇಳಿ ಮಗಳು ಹೇಳ್ತಾಳೆ ಅಪ್ಪಗೆ, ಅಪ್ಪ ನೀನ್ ಹೇಳಿದ್ದು 100ಕ್ಕೆ 100 ಸತ್ಯ ಅಪ್ಪ, ನನಗೆ ಆ ಹುಡುಗನೇ ಯೋಗ್ಯನಲ್ಲ. ಒಂದೇ ಪದ, ಆ ಹುಡುಗನೇ ಯೋಗ್ಯವಾದಂಥದ್ದಲ್ಲ ಅಪ್ಪ, ನೀನ್ ಹೇಳೋದೇ ಸರಿ ಅಂತೇಳಿ. ಈ ಪದ ಚಮತ್ಕಾರ ಅನ್ನೋದಿದೆಯಲ್ಲ, ಹೇಳಿ, ಒಂದೇ ಪದ ಹೇಳ್ಬೇಕು, 2 ಅಕ್ಷರದ ಪದ, 2 ಅಕ್ಷರದ ಪದ, 1 2 ಇಟ್ರೆ ಒಂದು ಅರ್ಥ ಬರುತ್ತೆ, ಅದನ್ನೇ ಉಲ್ಟಾ ಮಾಡಿದ್ರೆ ಮತ್ತೊಂದು ಅರ್ಥ ಬರುತ್ತೆ. ಆದ್ರೆ ವಿದ್ಯುತ್ ಸ್ಪರ್ಶಕ್ಕೂ ಹೆಣ್ಣಿನ ಸ್ಪರ್ಶಕ್ಕೂ ಏನು ವ್ಯತ್ಯಾಸ? ಉತ್ತರ ಒಂದೇ, 2 ಅಕ್ಷರದ ಪದ, 2 ಅಕ್ಷರ ಅದನ್ನ ಪಲ್ಲಟಗೊಳಿಸಿದ್ರೆ, ಪದ 2 ಅಕ್ಷರ ಪಲ್ಲಟ ಮಾಡಿದ್ರೆ ನಿಮಗೆ ಒಂದು ಉತ್ತರ ಸಿಗುತ್ತೆ. ವಿದ್ಯುತ್ ಸ್ಪರ್ಶಕ್ಕೂ ಹೆಣ್ಣಿನ ಸ್ಪರ್ಶಕ್ಕೂ ಏನು ವ್ಯತ್ಯಾಸ? ಅವ್ರಿಗೆ ತುಂಬ ಎಲ್ಲರಿಗೂ ಭಯ ಇರ್ಬೋದಾ ಅಂತ. ಅಲ್ಲ, ಯಾಕೆಂದ್ರೆ ಈ ವಿದ್ಯುತ್ ಸ್ಪರ್ಶ, ಈ ಹುಡುಗಿಯರ ಪ್ರೇಮ ಸ್ಪರ್ಶ ಇವೆಲ್ಲ ನಾಳೆ ಸಿಗಾಕೊಂಡು ರಣರಂಪ ಆಗಿ ಏನಾರು ಹಾಕ್ಬಿಟ್ರಿ ಅಂತ ಧೈರ್ಯವಾಗಿ ಹೇಳ್ತೀವಿ. ಇಂದ ಬಿಹೇವ್ ಹೇಳ್ತೀವಲ್ಲ, ಪ್ರತಿಯೊಬ್ಬನ ಯಶಸ್ಸಿನ ಹಿಂದೆ ನಮಗೆ ಶ್ರೇಷ್ಠ ನ್ಯಾಯಾಧೀಶರಿಲ್ಲ ಇದ್ದಾರೆ. ಅದರಿಂದ ಧೈರ್ಯವಾಗಿ ಹೇಳ್ಬೋದು, ಧೈರ್ಯವಾಗಿ ಹೇಳ್ಬೋದು. ದಿಟ್ಟವಾಗಿ ಹೇಳಿ. ಅದು ಪದ ಪಲ್ಲಟ ಆಗ್ಬೇಕಲ್ಲ, ಅಕ್ಷರ ಪಲ್ಲಟ ಮಾಡ್ಬೇಕು. ಒಂದೇ ಉತ್ತರ, 2 ಅಕ್ಷರ, ಅದಕ್ಕೆ ಹೆಣ್ಣಿನ ಸ್ಪರ್ಶಕ್ಕೆ ಹಿಂಗ್ ಉತ್ತರ ಕೊಟ್ರೆ ವಿದ್ಯುತ್ ಸ್ಪರ್ಶಕ್ಕೆ ಉತ್ತರ ಹಿಂಗಾಗತ್ತೆ. ಅದಕ್ಕೂ ಒಂದು ಉದಾಹರಣೆ ಕೊಡ್ಬೇಕು. ಏನಂದ್ರೆ ಹಣಕ್ಕೂ ಹೆಣಕ್ಕೂ ಏನು ವ್ಯತ್ಯಾಸ? ಸರಿನಾ? ನಾನು ಕೇಳಿದ್ದು ಶಿಕ್ಷಕಿ ಹೇಳಿ ಸರಿನಾ? ಈಗ ಯೋಚನೆ ಮಾಡಿ, ಹಣಕ್ಕೂ ಕೇಳಬೇಕಾ ಇಲ್ಲ ಹಣಕ್ಕೂ ಹೆಣಕ್ಕೂ ಕೇಳಬೇಕಾ? ಹೆಣ ಮೇಲೆ ಇರುತ್ತಾ? ಹೆಣ ಇರೋದು ಕೆಳಗೆ, ಹಣ ಇರೋದು ಮೇಲೆ, ಹೌದಾ? ಹಣಕ್ಕೂ ಏನು ವ್ಯತ್ಯಾಸ? ಒಂದೇ ಪದದಲ್ಲಿ ಹೇಳಬೇಕು, 2ಕ್ಕೂ ಒಂದೇ ಅರ್ಥ. ಇದು ನಗದು, ಅದು ನಗದು. ಇದು ನಗದು, ಅದು ನಗದು. ನಗದು ಬಿದ್ದು ಹೋಗುತ್ತೆ. ಬ್ಯಾಂಕಿನಲ್ಲಿ ಕ್ಯಾಶ್ ಕೌಂಟರ್ನಲ್ಲಿ ಚೆಕ್ ಮಾಡಿ, ಚೆಕ್ ಕೊಟ್ಟು ಕ್ಯಾಶ್ ಇಟ್ಟರು ಕ್ಯಾಶಿಯರ್ ಅನ್ನಿಸ್ಕೊಂಡ ಹುಡುಗಿ ನಗುತ್ತಲೇ ಇಲ್ಲ. ಒಡನೆ ಮ್ಯಾನೇಜರಿಗೆ ದೂರು ಕೊಟ್ಟಂತೆ, ಸರ್ ನಮ್ಮ ಕ್ಯಾಶ್ ನಾವು ಕೊಟ್ಟರು ಒಂದು ಫ್ಲಾಶ್ ಆಗಲಿ ಅಂತ ಹೇಳಿದ್ರು ನಗೋಲ್ಲ, ಅದು ಕ್ರಾಶ್ ಆಗುತ್ತೆ ಸರ್. ಆ ಹುಡುಗಿ ನಮ್ಮ ಕಡೆ ನೋಟ್ ಇತ್ತು, ನೋಟ್ ಬೀರಿದ್ರು ನಗೋಲ್ಲ ಸರ್. ಏನು ಸರ್ ಹೀಗೆ ಅಂದರೆ ನಮ್ಗೆ ಅರ್ಥ ಆಗಲ್ಲ. ಹೊಸದುರ್ಗಾದ್ರೆ ಅಂದ್ಕೊಂಡಿದ್ದೀವಿ, ಇದು ಕನ್ನಡ ನಾಡು, ರಾಜ್ಯೋತ್ಸವದ ಸಂದರ್ಭ ಬರ್ಸಿದ್ದೀವಲ್ಲ, ಏನಂತ ನಗದು. ಆ ಥರ ಕನ್ನಡದಲ್ಲಿ ಬರಬೇಕು. ಹುಡುಗಿ ಉತ್ತರ ಕೊಡಿ. ಮುಂದೆ ಒಗಟುಗಳಿದೆ, ಇದು ತುಂಬಾ ದೊಡ್ಡ ಒಗಟಿದೆ. ಈ ಒಗಟಿಗೆ ಇಷ್ಟೊಂದು ಸುಸ್ತಾಗೋಗ್ಬಿಟ್ರೆ ಮುಂದಿನ ಒಗಟಿಗೆ ನೀವು ಅಂಡೆ ನೀರನ್ನ ತಗೋಬರ್ಬೇಕಾಗುತ್ತೆ ಕುಡಿಲಿಕ್ಕೆ. ವಿದ್ಯುತ್ ಸ್ಪರ್ಶಕ್ಕೂ ಹೆಣ್ಣಿನ ಸ್ಪರ್ಶಕ್ಕೂ ಇಷ್ಟೇ ಸ್ವಾಮಿ ವ್ಯತ್ಯಾಸ. ಒಂದು ಮುಟ್ಟಿದರೆ ಶವ, ಇನ್ನೊಂದು ಮುಟ್ಟಿದರೆ ವಶ. ವಶ ಒಂದು ಪದ, ಸ್ಥಾನ ಪಲ್ಲಟ. ಒಂದು ಮುಟ್ಟಿದರೆ ಶವ, ಮತ್ತೊಂದು ಮುಟ್ಟಿದರೆ ವಶ. ಅವ್ರು ಹೇಳಿದ್ರು ಅಂತೇಳಿ ಹುಡುಗರು ಯಾರನ್ನ ಕೇಳಿಸ್ಕೊಂಡು ಹೋಗ್ತೀರಾ? ಯಾಕೆ ಅಂತಂದ್ರೆ ಅದಕ್ಕೂ ಒಂದು ಮಾತಿದೆ ಮಾಮ. ಅಲ್ಲೊಂದು ದೂರದಲ್ಲಿ ಒಂದು ಹಣ್ಣಿನ ಮರ ಕಾಣುತ್ತೆ. ಆ ಹಣ್ಣಿನ ಮರಕ್ಕೆ ನಾವು ಕಲ್ಲು ಹೊಡಿತೀವಿ. ಅದಕ್ಕೆ ಹೇಳಿ, ಮರಕ್ಕೆ ಕಲ್ಲು ಹೊಡೆದರೆ ಹಣ್ಣು ಉದುರುತ್ತದೆ, ಹೌದಾ? ಕಲ್ಲು ಹೊಡೆದರೆ ಹಣ್ಣು ಉದುರುತ್ತದೆ. ಕಣ್ಣು ಹೊಡೆದರೆ ಯಾರು? ಈ ಹಲ್ಲು ಉದುರುತ್ತದೆ. ಯಾರು ಕಣ್ಣು ಹೊಡೆದ್ರೆ ಯಾರು? ಹೊಡೆದರೆ ಹಲ್ಲು ಉದುರುತ್ತೆ. ಅದಕ್ಕೆ ದಂತಕಥೆಗೂ ದುರಂತಕಥೆಗೂ ವ್ಯತ್ಯಾಸ ಇದೆ ಸ್ವಾಮಿ. ಹಲ್ಲು ಬೀಳೋದಕ್ಕೆ ವ್ಯತ್ಯಾಸ ಇದೆ. ದಂತಕಥೆ ಅಂದ್ರೆ ಹುಡುಗು ಹಲ್ಲನ್ನು ವೈದ್ಯರ ಬಳಿ ಹೋಗಿ ಕೀಳಿಸಿಕೊಂಡರೆ ಅದು ದಂತಕಥೆ. ಹುಡುಗಿ ಕಣ್ಣು ಹೊಡೆಯುವ ಮೂಲಕ, ಹೊಡೆಸಿಕೊಳ್ಳುವುದರ ಮೂಲಕ ಹಲ್ಲು ಉದುರಿಸಿಕೊಂಡರೆ ಅದು ದುರಂತ.
ಬಡಿಸ್ತಾ ಇದ್ದೆ. ಒಬ್ಬ ವಿದೇಶದವ್ರು ಬಂದ, ಅವ್ರು ಕಪಾಸ್ ಏನು ಲೈಟಿಂಗ್ ಕಪಾಸ್ ಏನೇ ಅಂತಂದರೆ ಎಂಥ ಒಬ್ರಿಗೊಬ್ಬರಿಗೆ ಶರಣಸ್ಥಿತಿ ಲಿಂಗಪತಿ ಅಂತಿದ್ದೀರಿ. ಗಂಡನಿಗೆ ಬಡಿಸಿದ ಮೇಲೆ ಹೆಂಡತಿ ಅವಳಿಗೆ ಕೂರಿಸಿ ಗಂಡ ಮತ್ತೆ ಅಡುಗೆ ಬಡಿಸಿದರೆ ನಿಮ್ಮಿಬ್ಬರ ನಡುವೆ ಎಂಥ ಸ್ವಾರಸ್ಯ ಇದೆ. ಈ ವಯಸ್ಸಿನಲ್ಲೂ ಇಷ್ಟು ಪ್ರೀತಿ ಪ್ರೇಮ ಹೀಗೆ ಇಟ್ಕೊಂಡಿದ್ದಾರಲ್ಲ ಅಂತಂದರೆ ಅವ್ನು ಹೇಳ್ದೆ, ಮುಂಡಾ ಮೋಸ್ಕಣೆಯ ನಿನ್ನಂತೆ ನೀನು ಕೇಳ್ತಿದ್ಯಾ, ನನ್ನ ಮನೇಲಿ ಇರೋದು ಒಂದೇ ಹಲ್ ಸೆಟ್ಟು, ಅವ್ರು ನನಗೆ ಬಡಿಸಿದ ಮೇಲೆ ನಾನು ತೊಳೆದ್ಬಿಟ್ಟು ಅವಳಿಗೆ ಬಡಿಸ್ಬೇಕು. ನೀನು ಎಂತ ಸಣ್ಣಸಲ್ಲೇ ಲಿಂಗಪತಿ ಅಂತೆ, ಒಟ್ಟಿಗೆ ಹೋದ್ರೆ ಕಿತಾಪತಿ ಆಗುತ್ತೆ. ಅದರಿಂದ ಒಂದೇ ಸೆಟ್ ಕಣಪ್ಪ, ನಮ್ಮ ಹುಡುಗ ಕೊಟ್ಟಿದ್ರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಕುಕ್ಕರ್ ಕೊಡ್ತಿದ್ದೀನಿ. ನೀನು ಆ ಥರ ದಾಂಪತ್ಯ ಕೂಡ ನಮ್ಮಲ್ಲಿ ಒಂದು ಕೆಲಸ ಮಾಡುವಾಗ ನೀನು ತಿಂದಂ ಬಿಟ್ಟಂ ಅಂತೆಲ್ಲ ಇತ್ತು. ನಮ್ಮ ಶಿಕ್ಷಕಿಯರನ್ನ ಕೇಳಿದೆ, ನೀವು ಯಾರಾದರೂ ಶಿಕ್ಷಕರನ್ನೇ ಮದುವೆ ಆಗಿದ್ದೀರಾ ಅಂತ. ಕೆಲವರನ್ನು ನಾವು ಶಾಲಾ ಮಾಸ್ತರನ್ನೇ ಮದುವೆ ಆಗಿದ್ದೀವಿ. ನಾನು ಕೇಳಿದೆ, ಅದೇನು ಅವ್ರನ್ನೇ ಆಗಲಿ ಅಂತ. ಎಷ್ಟು ಜನ ಉತ್ತರ ಕೊಟ್ಟರು ಗೊತ್ತಾ? ಇಲ್ಲ 4 ಜನ ತೋರಿಸಿದ್ರು ನಮ್ಮ ಮನೇಲಿ, ಆದರೆ ನಾನು ಶಿಕ್ಷಕರನ್ನೇ ಮದುವೆ ಆದೆ. ಯಾಕಾದೆ ನೋಡಿ, ಇಂಜಿನಿಯರ್ ಓರ್ವನನ, ಡಾಕ್ಟರ್ ಓರ್ವನನ, ಲಾಯರ್ ಓರ್ವನನ, ಶಾಲಾ ಶಿಕ್ಷಕ ಓರ್ವನನ 4 ವರಗಳನ್ನು ನಿಲ್ಲಿಸಿ ತನ್ನ ಮಗಳಿಗೆ ಅಂದನಂತೆ, ಮಗಳೇ ನಿನ್ನ ಸ್ವಯಂವರಕ್ಕೆ ನಾನೇಕೆ ಅಡ್ಡಿ ಬರಲಿ, ಇಲ್ಲಿ ಇಷ್ಟೇ ಬಂದವರ ಕೊರಳಿಗೆ ಹಾರಲಿಕ್ಕೆ. ಹುಡುಗಿ ಲಘುಮಗನೇ ಓಡೋಡಿ ಬಂದು ಡಾಕ್ಟರನ್ನು ಬಿಟ್ಟು, ಇಂಜಿನಿಯರನ್ನು ಬಿಟ್ಟು, ಲಾಯರನ್ನು ಬಿಟ್ಟು ಹೊಸದುರ್ಗದಲ್ಲಿ ಶಿಕ್ಷಕರ ಕೊರಳಿಗೆ ಹಾರಲಿಕ್ಕಿದಳಂತೆ. ತಂದೆ ಅಂದನಂತೆ, ಚಪ್ಪಾಳೆ ಹೊಡಿತೀರಿ ಸ್ವಲ್ಪ ಇರಿ, ಆಮೇಲೆ ಕಪಾಳ ಕೊಡ್ತಾರೆ. ಕೊನೆಗೆ ಕೇಳಿದಂತೆ ತಂದೆ, ಅಯ್ಯೋ ಪೆದ್ದೆ, ಅಯ್ಯೋ ಪೆದ್ದೆ, ಈ 3 ಬಿಟ್ಟು ಆ ಹೊಸದುರ್ಗದ ಶಿಕ್ಷಕರನ್ನೇ ಏಕೆ ಕಟ್ಟಿಕೊಂಡೆ? ಅಪ್ಪ ನಿನಗೇನು ಗೊತ್ತು, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಡಾಕ್ಟರ್ಗಿಂತ, ಇಂಜಿನಿಯರ್ಗಿಂತ, ಲಾಯರ್ಗಿಂತ ಶಿಕ್ಷಕರಿಗೆ ರಜೆ ಹೆಚ್ಚು ಎಂದರಂತೆ. ನಾವು ಆ ಥರ ಸಂಸಾರ ಮಾಡೋಕ್ಕಾಗತ್ತಾ? ಈಗ ಅವನು ಇಂಜಿನಿಯರ್ ಆದ್ರೂ ಆಗ್ಲಿ, ಡಾಕ್ಟರ್ ಆದ್ರೂ ಆಗ್ಲಿ, ಟೀಚರ್ ಆದ್ರೂ ಆಗ್ಲಿ, ಲಾಯರ್ ಆದ್ರೂ ಆಗ್ಲಿ, ಏನೇ ಆದ್ರೂ ಕೊನೆಗೆ ಅವನಿಗೆ ಮನೆಯ ಸಂಸಾರದಲ್ಲಿ ಇರುವಂತ ಸ್ಥಾನ ಒಂದೇ, ಅದ್ಯಾವುದು? ಪತಿ. ಅವನು ಇಂಜಿನಿಯರ್ ಅಂತ ಹೇಳಿ ಇಂಜಿನಿಯರ್ ಪತಿ ಅಂತ ಹೇಳ್ತಾರ? ಇಲ್ಲ, ಪತಿ ಅಷ್ಟೇನೆ. ಅದಕ್ಕೆ ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಇಲ್ಲ ನಮ್ಮ ಕೊಡ್ಬೇಕು. ಆಯ್ತಪ್ಪ, ಪ್ರೀತಿ ಪ್ರೇಮದಿಂದ ಮದುವೆ ಆಗಿದ್ದೀವಿ ಇತ್ತೀಚೆಗೆ, ಆಯ್ತಾ? ಅಡಿಗೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಪಾತ್ರೆ ತೊಳ್ಕೊಂಡು ಅಡಿಗೆ ಮಾಡ್ತಾ ಇದ್ರೆ ಅದು ಯಾವ ಮದುವೆ? ಲವ್ ಮ್ಯಾರೇಜ್. ಯಾವ ಮ್ಯಾರೇಜು? ಗಂಡ ಪಾತ್ರೆ ತೊಳಿತಾ ಇತ್ತು. ಇಲ್ಲ, ನಾನು ಕೇಳಿದ್ದು ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಪಾತ್ರೆ ತೋಟ ಎಲ್ಲ ತೊಳಿತಾ ಇರೋದು ಯಾವ ಮ್ಯಾರೇಜು? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ನೀವು ಕೆಲಸ ಆಯ್ತು. ಹೆಂಡತಿ ಒಬ್ಬಳೆ ಪಾತ್ರೆ ತೊಳಿತಾ ಇದ್ರೆ ವಾ ವಾ ವಾ, ಅರೇಂಜ್ ಮ್ಯಾರೇಜ್. ಬಹಳ ರೇಂಜಲ್ಲಿ ಇದ್ದಾರೆ. ಆಯ್ತು ಆಯ್ತು ಆಯ್ತು, ಅದು ಒಬ್ರು ನ್ಯಾಯಾಧೀಶರಿದ್ದಾರೆ, ಇಲ್ಲೊಬ್ರು ನ್ಯಾಯಾಧೀಶರಿದ್ದಾರೆ. ಈಗ ಕೊಡಿ ಉತ್ತರ. ಗಂಡ ಹೆಂಡತಿಬ್ರು ಒಟ್ಟಿಗೆ ಅಡಿಗೆ ಮಾಡ್ತಾ ಇದ್ರೆ ಯಾವ ಮ್ಯಾರೇಜು? ಹೆಂಡತಿ ಒಬ್ಬಳೆ ಮಾಡ್ತಾ ಇದ್ರೆ, ಅದೇ ಗಂಡ ಒಬ್ಬನೇ ಪಾತ್ರೆ ತೊಳಿತಾ ಇದ್ರೆ ರಿವೆಂಜ್ ಮ್ಯಾರೇಜ್. ಅದು ರಿವೆಂಜ್ ಮ್ಯಾರೇಜ್. ಆ ಥರ ರಿವೆಂಜ್ ಮ್ಯಾರೇಜ್ಗೋಸ್ಕರನೇ ಈ ಪತಿ ಅನ್ನೋದು ಇರ್ತಾನಲ್ಲ, ಈ ಪತಿಗೂ ನಾವು ಪ್ರತಿದಿನ ಮಾಡುವಂತ ಚಪಾತಿಗೂ ಏನ್ ವ್ಯತ್ಯಾಸ? ಪತಿಗೂ ಚಪಾತಿಗೂ ಏನ್ ವ್ಯತ್ಯಾಸ? ಪತಿ ಆಗ್ಲಿ ಚಪಾತಿ ಆಗ್ಲಿ ಎರಡನ್ನೂ ಕಲಸಿ ನಾದಿ ಅದನ್ನ ಹದ ಮಾಡಿ ಅದನ್ನ ಲಟ್ಟಣಿಗೆ ಲಟ್ಸಿ ಒಲೆ ಮೇಲೆ ಕಾಯಿಸೋದು ಹೆಂಡತಿಯೇ ಅಂತ ಹೇಳಿ. ಹಾಗಾಗಿ ಒಂದು ಪತಿ ಅದು ಮನೆಯ ಕಾವಲಿಗೆ, ಚಪಾತಿ ಒಲೆಯ ಮೇಲಿನ ಕಾವಲಿಗೆ. ಒಂದು ಮನೆ ಕಾವಲಿಗೆ, ಈಗ ಒಲೆಯ ಮೇಲಿನ ಕಾವಲಿಗೆ. ಹಾಗಾಗಿ ಪತಿ ಆಗ್ಲಿ ಚಪಾತಿ ಆಗ್ಲಿ ಎರಡೂ ಕೂಡ ಹೀಗೆ. ಯಾಕೆ ಅನ್ನೋದಕ್ಕೂ ಉತ್ತರ ಕೊಟ್ಟಿಲ್ಲ. ಯಾಕೆ ಅನ್ನೋದಕ್ಕೂ ಉತ್ತರ ಇದೆ ನನ್ನಲ್ಲಿ, ಹಾಗೆಲ್ಲ ಬಿಡಲ್ಲ. ಹೆಣ್ಣು ಮಕ್ಕಳಿಗೆ ವಿಮಲಾಬಾಯಿ, ಕಮಲಾಬಾಯಿ, ರಾಧಾಬಾಯಿ ಅಂತ ಬಾಯಿ. ಯಾಕಂದ್ರೆ ನಮ್ಮಲ್ಲಿ ಏನಂತ ಕರೆಯೋದು? ಮಾತೆ. ಮಾತೆ ಅದು ಸರಸ್ವತಿಯ ಮಾತೆ ಅಂತ ಹೇಳಿ. ನಾವು ಸುಮ್ಮನೆ ಈಗ ನಾವು ಮಾತು ಅಂತ ಹೇಳಿ ಬ್ರಹ್ಮನ್ ಪೂಜೆ ಮಾಡ್ತೀವಾ? ಪೂಜೆ ಮಾಡೋದು ಶಾರದೆಯನ್ನೇ. ಯಾಕೆ? ಹೆಣ್ಣು ಅಂತ ಹೇಳಿ. ನೀವು ಕಮಲಾಬಾಯಿ ವಿಮಲಾಬಾಯಿ ಏನಾದ್ರೂ ನಾವು ಒಪ್ಕೊಳ್ತೀವಿ. ಪಾಡು ವೀಣಾ ಮಾಡಿ ಪಾಡು ಬ್ರಹ್ಮನ ರಾಣಿ ಅಂತ ಹೇಳಿ ಕುವೆಂಪು ಬ್ರಹ್ಮನ ಹೊಗಳಿಲ್ಲ, ಶಾರದೆಯನ್ನೇ ಹೊಗಳಿದ್ರು. ಅದಕ್ಕೆ
ಅವನು ಅಂದ ಪಾಪ, ಏನೆಯಾ ಏನೆಯಾ ಅಂದೆ. ಸಂಸಾರ ಹೇಗಿದೆ ಅಂತ ಕೇಳಬೇಕು. ಯಾರ ಕೇಳಿ ಏನೆಯಾ ತಲೆನೋವು ಹೇಗಿದೆ ಇಲ್ಲ, ತವ್ರ ಮನೆಗೆ ಹೋಗಿದೆ ಇಲ್ಲ, ಅವ್ರ ತಲೆನೋವು ಅವ್ರಿಗೆ ಗೊತ್ತು. ಹೌದು. ಇಲ್ಲ ಅಂದ್ರೆ ನೋಡಿ ಪಾಪ ಹೆಂಡತಿ ಒಂದ್ ಹೊಸ ಮಿಕ್ಸಿ ತಗೋಬೇಕಂದ್ರಿ, ಮಿಕ್ಸಿ ತಗೊಂಡ್ ಬರೋಣ ಬನ್ರಿ ಅಂತ ಹೇಳಿ ಮಿಕ್ಸಿ ಅಂಗಡಿ ಕರ್ಕೊಂಡು ಹೋಗ್ತಾಳೆ. ಇವ್ನ್ ಏನ್ ಕೆಲ್ಸ, ಯಾವ ಮಿಕ್ಸಿ ಚೆನ್ನಾಗಿದೆ, ನನ್ ಜೇಬ್ನಲ್ಲಿರೋ ಎಷ್ಟು ದುಡ್ಡಿಗೆ ಯಾವ ಮಿಕ್ಸಿ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ನೋಡ್ಬೇಕು ತಾನೆ. ಪಾಪ ಇವ್ರು ಮಿಕ್ಸಿ ನೋಡಿದ್ದು, ಪ್ರೀತಿ ತಂದ್ರು, ಪ್ರೇಮ ತಂದ್ರು, ಇದ್ಯಾವ್ದೋ ತಂದ್ರು, ಅದು ಎಲ್ಲ ಮಿಕ್ಸಿ ನೋಡ್ತಾ ಇದ್ದಾನೆ. ಪಕ್ಕದ